ನಮಸ್ಕಾರ ಕತೆಗಾರರಿಗೆ. ಓ ನಿಡುಗೋಡು ಅನ್ನೇಗೊಂಡ್ರು, ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಯಾವ ಕಡೆ ಹೊರಟಿದ್ರಿ? ಸೀನಪ್ಪನ್ ಹುಡ್ಕೊಂಡು ಹೊರಟಿದ್ದೆ. ಯಾವ ಸೀನಪ್ಪ? ಈ ಗಾರೆ ಸೀನಪ್ಪ. ಯಾಕೆ? ನಮ್ಮ ಮನೆ ಹಿಂದೆ ನೀರ್ ತುಂಬಿಟ್ಕೊಳಕ್ಕೆ ಅಂತ ಸಿಮೆಂಟಿನ ತೊಟ್ಟಿ ಕಟ್ಸಿದೆ. ಅದು ಬಿರುಕ್ ಬಿಟ್ಕೊಂಡು ಅಲ್ಲಲ್ಲಿ ಸಂದಾಗ ಸೋರ್ತಿತ್ತು. ಇದನ್ನ ಸರಿ ಮಾಡ್ಕೊಡು ಅಂತ ಈ ಗಾರೆ ಸೀನಪ್ಪನಿಗೆ ಹೇಳಿದ್ದೆ. ಒಟ್ನಲ್ಲಿ ಕೆಲ್ಸ ಒಪ್ಸಿ ಅವನ ಕೈಲಿ ಸಿಕ್ಕಾಕೊಂಡಿದ್ದೀರಿ. ಏನ್ ಮಾಡೋಣ ಹೇಳಿ. ಈಗ ಮನೆ ಕಟ್ಸ್ಬೇಕಾದ್ರೆ ಕಾಂಟ್ರಾಕ್ಟಿನವರೇ ಗಾರೆಯವ್ರನ್ನ ಕರ್ಕೊಂಡ್ಬರ್ತಾರೆ. ಇನ್ನೂ ಸ್ವಲ್ಪ ದೊಡ್ಡ ಕೆಲ್ಸ ಆದ್ರೆ ನಾವೇ ಚಿಕ್ಕಮಂಗ್ಳೂರಿಂದ ಗಾರೆಯವ್ರನ್ನ ಕರ್ಸ್ಬೋದು. ಇನ್ನು ಈ ಸಣ್ಣ ಪುಟ್ಟ ತ್ಯಾಪೆ ಕೆಲ್ಸಕ್ಕೆ ಈ ಗಾರೆ ಸೀನಪ್ಪನ್ ಬಿಟ್ರೆ ನಮ್ಗಿನ್ಯಾರ ಗತಿ ಇದಾರೆ ಹೇಳಿ. ಸರಿ, ಏನ್ ಮಾಡ್ದ? ಆ ಬಿರುಕಿನೊಳಗೆಲ್ಲ ಸಿಮೆಂಟ್ ತುಂಬಿದ್ರೆ ಸಾಕು ಅಂತ 2 kg ಸಿಮೆಂಟ್ ತಂದಿಟ್ಟಿದ್ದೆ. ಇವನು ಬಂದವನೇ ಕರ್ನೆ ತಗೊಂಡು ಆ ಬಿರುಕಿನೊಳಗೆಲ್ಲ ಮೀಟಿತೆ ಪ್ಲಾಸ್ಟರ್ ಪೂಡ್ತಾ ತುಪ ತುಪ ಅಂತ ಬಿಡಿಸ್ಬಿಟ್ಟ. ಅಯ್ಯೋ, ಆಮೇಲೆ ಎಲ್ಲ ಲಡ್ಡಾಗೋಗೈತೆ. ಬಿರುಕಿಗೆ ಸಿಮೆಂಟ್ ತುಂಬಿದ್ರೆ ನಿಲ್ಲಕ್ಕಿಲ್ಲ, ಪೂಡ್ತಾ ಪ್ಲಾಸ್ಟರ್ ಮಾಡ್ಬೇಕು. ಏನಿಲ್ಲ ಅಂದ್ರು 1-3 ಮೂಟೆ ಸಿಮೆಂಟ್ ಬೇಕು ಅಂತ ಕುತ್ಕೊಂಡ್ಬಿಟ್ಟ. ನಾನು ಗಾಬರಿ ಆಗೋದೆ. ಸರಿಯಾಗಿ ದಬಾಯಿಸ್ಬೇಕಿತ್ತು. ದಬಾಯಿಸೋದು ಎಲ್ಲಿಂದ ಬಂತು? ಅವನ್ ಕೈಗೆ ಕೆಲ್ಸ ಕೊಟ್ಟ ಮೇಲೆ ಅವನ್ ಹೇಳೋದ್ನ ಕೇಳೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನನಗ್ ಬೇಗ ಕೆಲ್ಸ ಆಗ್ಬೇಕಿತ್ತು. ಅದಕ್ಕೆ ಮೂಡ್ಗೆರೆಗೆ ಹೋಗಿ 3 ಮೂಟೆ ಸಿಮೆಂಟ್ ತಗೊಂಡ್ ಬಂದೆ. ಅಲ್ಲಿಗೆ ಸಮಸ್ಯೆ ಎಲ್ಲ ಪರಿಹಾರ ಆಗಿರ್ಬೇಕಲ್ಲ. ಸಮಸ್ಯೆ ಪರಿಹಾರ ಆಗೋದ? ನಾನು ಮೂಡ್ಗೆರೆಗೆ ಹೋಗಿ ಬರುವಷ್ಟರಲ್ಲಿ ಪೂರ್ತಿಯ ಇಟ್ಟಿಗೆ ತೊಟ್ಟಿನೇ ಕೆಡವಿ ಹಾಕಿದ್ದ. ಅಯ್ಯಯ್ಯೋ, ಚೆನ್ನಾಗಿ ಬೈಬೇಕಿತ್ತು ಅವನ್ಗೆ. ಬೈದೆ. ಕೆಲ್ಸ ಹೆಚ್ಚಿಸ್ಕೊಂಡು ಲಾಭ ಜಾಸ್ತಿ ಮಾಡ್ಕೊಳ್ಳೋ ಪ್ಲಾನು ಅಂತ ಬೈದೆ. ಈ ಗಾರೆ ಅವರು ನಾವು ಹೇಳಿದಷ್ಟು ಕೆಲಸ ಮಾಡಿ ಕೂಲಿ ತಗೊಂಡು ಹೋಗಿರೋದು ನಾನು ನೋಡೇ ಇಲ್ಲ. ಬರೀ ಸುಣ್ಣ ಬಣ್ಣ ಬಲಿಲಿಕ್ಕೆ ಕರೆದ್ರು ಅಷ್ಟೇ. ನೀವು ಹೇಳಿದ ಹಾಗೆ ಅಲ್ಲಿ ಮೀಟಿ ಇಲ್ಲಿ ಮೀಟಿ ಸಿಮೆಂಟ್ ಎಲ್ಲ ಉದ್ರಿಸಿ ಅದು ಗೆದ್ದು ತಿಂದಿದೆ ಇದು ಗೆದ್ದು ತಿಂದಿದೆ ಅಂತ ಸೂರಿನಲ್ಲಿರೋ ರಿಪ್ಪುಗಳನ್ನೆಲ್ಲ ಕಿತ್ತಿ ತೋರಿಸ್ತಾ ಕೆಲಸ ಎತ್ತಿಸ್ಕೊಂತಾನೇ ಹೋಗ್ತಾರೆ. ಒಂದು ವೇಳೆ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಮುಂಚೆ ಕೆಲಸ ಮಾಡಿದವರು ನಿಮಗೆ ಮೋಸ ಮಾಡಿದರೆ ಇನ್ನು ನಾಳೆ ಎಲ್ಲ ನಾಳಿದ್ದು ಮನೆನೇ ತಲೆ ಮೇಲೆ ಬೀಳುತ್ತೆ ಅಂತ ಎದುರಿಸ್ತಾರೆ. ಅಂತವ್ರೆ ತಗೊಳ್ಳಿ ಅವರು. ಕೊನೆಗೆ ನಿಮ್ಮ ತೊಟ್ಟಿ ಕೆಲಸ ಎಲ್ಲಿ ಬಂತು? ಎಲ್ಲಿಗೂ ಬಂದಿಲ್ಲ, ಹಾಗೆ ಇದೆ.